5,000 ರೂಪಾಯಿ ದೇವಸಿ ಸಾವುಕಾರ ಏನು ಅಂತಿರಲ್ಲ ಏನು ಅಂದ ಇಲ್ಲ ನಮ್ದು ಸಾವುಕಾರದು ದೊಡ್ಡದಂತ ಉದ್ದುದು ಏನದು ಬಹಳ ದೊಡ್ಡದೈತಿ ನಿಮ್ದ ಮನ್ಸು ಈಗ ಹೇಳಿದ್ರಲ್ಲ ಒಂದು ಕೆಲಸ ಮಾಡುವ ಇದು ಹೆಂಗೋ ನಮ್ಮ ಕೆಲಸಕ್ಕೆ ಒಂದು ಬಡ್ಡಿ ನಮ್ ಡೈಲಿ ಒಬ್ನಿಗೆ ಹೋಗೋ ಬೇಜಾರಚ್ಚಿ ಮನೆಗೆ ಇದಕ್ಕೂ ಸರ್ ಟಿಕೆಟ್ ಕೊಟ್ಟು ಸಾಮಾಗ್ರಿ ನಾನು ಒಬ್ಬರು ನಮ್ಮ ಈ ಮುದುಕ ವಯಸ್ಸಿಗೂ ಒಂದು ಒಳ್ಳೆ ಹುಡುಗಿ ಫಿಗರ್ ಸೆಟ್ ಆಗ್ತಿದ್ದಂಗೆ ಅಲ್ಲೂ ಕಲಕ ಬಂದಿದ್ದೀವಿ ಎಲ್ಲ ಕಡೆಗೂ ಬಡ್ಡಿ ನಿಮ್ ಕಡೆ ಕೆಲಸ ಸೇರ್ಕೊಂಡೆ ನಾನು ನಿಮ್ ಕಡೆ ಕೆಲಸ ಸೇರ್ಕೊಂಡ್ ಬದಲು ಯಾರ ಮನೆ ಕೂಡ ಕಪ್ಪಡಿಸೋಣ ಆದ್ರೂ ಹುಡುಗ ತುಂಬಾ ಕ್ಯೂಟ್ ಇದ್ದಾನೆ ನಿಮ್ ಮಗನ ನಂಗೆ ಇಳಿದ ಚಾದಲ್ಲಿ ವಿಸಾಕೊಂಡೇ ಮತ್ತೆ ನೀವು ಮಗ ನಗ ಹೋಗಬೇಡ ನಿಮ್ ಕೈಲಿ ನಗ ಕೊಡ್ಬೇಕು ಸರಿ ನೀವು ಯಾಕೆ ಬಂದಿ ನಾನು ಈ ಊರಿಗೆ ಹೊಸದಾಗಿ ಬಂದಿದ್ದೀನಿ ನನ್ನ ಹೆಸರು ಜ್ಯೋತಿ ಅಂತ ಈ ಊರಲ್ಲಿ ಯಾವ್ದಾದ್ರು ಮನೆ ಬಾಡಿಗೆ ಇದೆ ಅಂತ ನೋಡಕ್ ಬಂದಿದ್ದೀನಿ ಈ ಊರಿಗೆ ಹೊಸದಾಗಿ ಬಂದಿ ಅದು ಎಂತಕ್ಕೆ ಬಂದಿ ಬಾಡಿಗೆ ಮನೆಗೆ ನೀ ಸತ್ತಂಗೆ ಯಾಕೆ ಅಯ್ಯೋ ನೀವಿಲ್ಲಿ ಹೆಂಗಾಗಿ ಅಂದ್ರೆ ಅಡ್ಡ ಕತ್ತಿನ ಸಿಕ್ಕ ಬಿದ್ದಂಗಾಗಿ ನೀನು ಇಲ್ಲೇ ಈ ಬದಿ ಹೋದ್ರು ನೋಡಿ ನಿಂತ ರಾವ ಮಕ್ಕಳ ಜನ ಹಿಂದೆ ಬದಿಲ್ಲೇ ಹೋದ್ರ ನಮ್ಮ ಗದ್ದಿ ಭಾಗದ ಪಾಗಳು ಯಾರಿಗೂ ಬಿಡುದಿಲ್ಲ ಅದ್ರಲ್ಲೂ ಮತ್ತ ದಿವ ನಮ್ಮ ಸಣ್ಣವ ಅನ್ಕೊಂಡು ದೊಡ್ಡವ ಬಿದ್ದಿಯ ನಮ್ ನಾವು ಅವನು ಹಿಂದೆ ನೀನು ಬಂದೆ ಇನ್ನು ಸ್ಟೈಲ್ ಕೊಡೆ ಬಿಡ್ತೇವ ಅದ್ರದ್ದೇ ಈಚೆ ಬದಿ ಹೋದ್ರ ನಮ್ಮ ಪೂಜಾ ನಮ್ಮ ಬಳಿಗೇರಿ ಬಾವುದಿರು ಅದ್ರ ನಮ್ಮ ರಮಾಕಾಂತ ನಮ್ಮ ಬಿಟ್ಟು ಬಾಯಿ ತಕೊಂಡೆ ಅವರು ನೀನು ಹೋದೆ ನೀನು ಬರ್ಕೊಂಡೆ ತಿಂತಾರ ಅಪ್ಪ ಅಷ್ಟು ಡೇಂಜರ್ ಇದಾರೆ ಈ ಊರಿನ ಜನ ಡೇಂಜರ್ ಅಲ್ಲಿ ನೋಡೆ ಬಾಯಿ ತಕೊಂಡು ನೀ ಯಾವಾಗ ಕೆಳಗೆ ಇಳಿವೆ ಯಾವಾಗ ನೀನು ಗುಂಪಿ ಬಾರ್ಸವೆ ಬೆಚ್ಚು ನೀನು ಬಾಳ ಹುಚ್ಚು 2 ಮಂದಿ ಗುಂಪಿ ಪಾಂಡ್ ಸೇರಿದ್ರೆ ಅವಾಗ ಹೆಂಗೇಳು ಬಂಗ್ ಹಾಕಿದ್ರೆ ಬಂಗಾರವಾಯ್ತು ನೀ ಫೋನ್ಗೆ ಅಷ್ಟು ಡೇಂಜರ್ ಹೋಗ್ತಾರೆ ಹಂಗಾದ್ರೆ ನಾ ಮಾತ್ರ ಹೋಗ್ತೀನಿ ನಾ ಇಟ್ಕೊಂತೀನಿ ನಿಂಗೆ ಕೆಲ್ಸಕ್ಕೆ ನಾ ಇಟ್ಕೊಂತೆ ಅಂತಂದೆ ಎಂತ ದೊಡ್ಡದು ನಿಮ್ದು ಮನ್ಸು ಹಾಗಾದ್ರೆ ನಿಮ್ದು ಮದುವೆ ಆಗಿದೆಯಾ ಮದುವೆ ಆಗೋ ಸಲ ಬಹಳ ಮಂದಿ ಟ್ರೈ ಮಾಡಿದ್ರು ಆದ್ರೆ ಜೋಡಾಗಿಲ್ಲ ನಾನು ಜೋಡಾಗ್ಬಿಟ್ನಪ್ಪ ನನ್ನ ಕತ್ತಿ ನನ್ನ ಮಾತೇ ಕೇಳುದಿಲ್ಲ ಹೌದಾ ನೀವೇನಾದ್ರೂ ಮನಸ್ಸು ಮಾಡೋದಾಗಿದ್ರೆ ನಿಮ್ಮ ಕತ್ತಿನ ನನ್ನ ಮೇಲೆ ಪ್ರಯೋಗ ಮಾಡಬಹುದಲ್ಲ ಹಂಗೆಲ್ಲ ಪ್ರಯೋಗ ಮಾಡೋ ಕತ್ತಿನ ಬೆಳಗಿನೇ ಮಾಡ್ಕೊಂಡಿದ್ದೀನಿ ಅದಕ್ಕೂ ಒಂದು ಶಾಸ್ತ್ರ ಮೊದಲು ಆ ಶಾಸ್ತ್ರ ಪ್ರಕಾರ ಕೆಲಸ ಮಾಡ್ಬೇಕು ಆಗ ನಮ್ಗೆ ಬಹಳ ಹೆದರಿಕೆ ಯಾಕಂದ್ರೆ ಅವಾಗೆಲ್ಲ ನಾನು ಹೆಣ್ಮಕ್ಳಿಗಾದ್ರು ನಮ್ಮ ಈಗಿನ ಕಾಲದಲ್ಲಿ ಆದ್ರೆ ಅವ್ರು ಹಾಕಂಬು ಗರಿಮಣಿ ನಂಬುದಿಲ್ಲ ಕರಿಮಣಿ ಯಾಕೆ ನಂಬುದಿಲ್ಲ ಈಗ ಕರಿಮಣಿ ಮಾಲೀಕರೇ ಬೇರೆ ಕೋಣಿ ಮನಿ ಮಾಲೀಕರೇ ಬೇರೆ ಯಾರ್ಯಾರ್ದೋ ಕರಿಮಣಿ ಯಾರ್ಯಾರೋ ಗುಂಪಿ ನಮ್ಮ ಕರಿಮಣಿ ಬೇರೆ ಹಿಂದೆ ಹೋಗ್ಬಿಟ್ರೆ ಅದಕ್ಕೆ ಈ ವಯಸ್ಸಿಗೂ ನಾವು ಮದುವೆ ಆಗ್ಲಿಲ್ಲ ಹಂಗೆ ನಾನು ಹೌದಾ ನೀವು ಮನಸ್ಸು ಮಾಡಿದ್ರೆ ನಾನು ನಿಮ್ಮನ್ನು ಮದುವೆ ಆಗ್ತಿದ್ದೆ ಅಲ್ಲ ನೋಡು ನಿಮಗೆ ವಯಸ್ಸಾದ್ರೂ ಚಿಂತೆ ಇಲ್ಲ ನಾನೇ ನಿಮ್ಮನ್ನು ಮದುವೆ ಆಗ್ತೀನಿ ನಿಮ್ಮ ಚೆನ್ನಾಗಿ
ಮಾಡು ಪೂಜೆ ಪೂಜೆ ಮಾಡೋದಿಲ್ಲ, ಪೂಜೆ ಮಾಡ್ಕೊಂಡು ಸವಾಲ್ ಮಾಡಕ್ ಬಿಡ್ಬೇಕ, ಅದನ್ನ ಹೆದರ್ಕಿ. ಆದಿತ್ತು ನಮಗೆ ಅನ್ಸಪ್ಪ ಅಡ್ಡಿಲ್ಲ, ನೀನು ಒಂದ್ ಅವ್ನಿಗೆ ಯಾವುದೋ ಒಂದ್ ಸೈಡ್ ನಿಮ್ಗೇನೋ ಒಂದು ಮನ್ಸು ಆದಂಗೆ ಕಾಣ್ತಿದಪ್ಪ. ಇರ್ಲಿ, ಒಂದ್ ಸೈಡ್ ಗಾಡಿ ಯಾಕೆ ಆಗ್ತದ? ಹಂಗಾರೆ ಇದೇ ಖುಷಿಲಿ ನಂಗೊಬ್ರು ಈ ವಯಸ್ಸಿಗೂ ಒಂದು ಹೆಣ್ಣು ಸಿಕ್ತು. ನೀವು ಶುರು ಮಾಡ್ಕೊಳ್ಳಿ. Thank you.